ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಶ್ರೀಲಂಕಾಲಿ ಎಕ್ಸ್‌ಪ್ಲೋರ್ ಮಾಡ್ತಾ ಇರೋದು ಸಿಗಿರಿಯಾ ಫೋರ್ಟ್ರೆಸ್ ಅಥವಾ ಲಯನ್ ರಾಕ್ ಫೋರ್ಟ್ರೆಸ್ ಅಂತ ಹೇಳ್ತಾರೆ. ಹಾಗೆ ರಾಮಾಯಣದ್ದು ಸ್ಟೋರೀಸಲ್ಲಿ ಇಲ್ಲಿ ಶ್ರೀಲಂಕಾ ಸ್ಟೋರೀಸ್ ಕೇಳೋದಿದ್ರೆ ಇದು ರಾವಣ ಮಂಡೋದರಿಗೋಸ್ಕರ ಒಂದು ಕಟ್ಸಿರೋಂಥ ಫೋರ್ಟ್ ಅಂತಲೂ ಹೇಳ್ತಾರೆ. ಇದು ಬಂದು ಒಂದು ಮೊನೊಲಿಥಿಕ್ ರಾಕಲ್ಲಿ ಕಟ್ಸಿರೋಂಥ ಫೋರ್ಟು. ಒಂದು 590 ಫೀಟ್ ಹೈಟ್ ಇದೆ ಆ ಫೋರ್ಟು. ಇದು ಸಹ ದಂಬುಲಲ್ಲೇ ಇರುತ್ತೆ. ನಾವು ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ವಲ್ಲ ಕೇವ್ ಟೆಂಪಲ್ಲು, ದಂಬುಲಾ ಕೇವ್ ಟೆಂಪಲ್ಲು. ಅದ್ರ ಹತ್ರನೇ ಇದೂ ಸಹ ಬರುತ್ತೆ. ಆ್ಯಂಡ್ ಇದು ಬಂದು ಒಂದು ರಾಜ ಕಟ್ಸಿರೋಂಥ ಫೋರ್ಟು. ಕಶ್ಯಪ ಅಂತ ಅವ್ರ ಹೆಸರು, ಕಿಂಗ್ ಕಶ್ಯಪ ಅಂತ. 477 CE ಫಸ್ಟ್ ಸೆಂಚುರಿ ಟೈಮಲ್ಲಿ ಕಟ್ಸಿರೋಂಥದ್ದು. ಇದು ಆ್ಯಕ್ಚುಲಿ ಒಂದು ದೊಡ್ಡ ಫಾರೆಸ್ಟ್ ಏರಿಯಾ ಇತ್ತಂತೆ. ಲ್ಯಾಂಡ್ ಸ್ಲೈಡು ಮತ್ತು ತುಂಬ ಬಿರುಗಾಳಿ ಮತ್ತು ಚಂಡಮಾರುತದಿಂದ ಏನಾಗಿದೆ, ಇದು ಹಿಲ್ ಆಗಿ ಕನ್ವರ್ಟ್ ಆಗಿದೆ. ಆ ರಾಕ್ ಸೆಂಟ್ರಲ್ ಇತ್ತಲ್ವಾ, ಅದು ಮಾತ್ರ ಸ್ಟ್ಯಾಗ್ನೆಂಟ್ ಆಗಿದ್ದು ಸೈಡಲ್ಲಿ ಇದ್ದಿದ್ದು ಲ್ಯಾಂಡ್ ಎಲ್ಲ ಲ್ಯಾಂಡ್ ಸ್ಲೈಡಿಂದ ಕೊಚ್ಕೊಂಡೋಗಿ ಇದೊಂದು ಫೋರ್ಟ್ರೆಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಹಿಲ್ ಕಾಣಿಸಿದೆ ಇವರಿಗೆ. ಇದನ್ನ ಸಿನ್ಹಗಿರಿ ಅಂತ ಸಹ ಕರೀತಾರೆ. ಲಯನ್ ರಾಕ್ ಫೋರ್ಟ್ರೆಸ್ ಅಂತ ಸಹ ಕರೀತಾರೆ. ಸಿನ್ಹಗಿರಿನೇ ಹಂಗಂಗೆ ಹೋಗಿ ಸಿಗಿರಿ ಆಗಿದೆ. ಈ ಸಿನ್ಹಗಿರಿ ಅಂತಾರಲ್ಲ, ಸಿನ್ಹ ಅಂದರೆ ಇವ್ರ ಭಾಷೆಯಲ್ಲಿ ಲಯನ್ನು, ಗಿರಿ ಅಂದರೆ ಹಿಲ್ ಅಂತ. ಹಾಗೆ ಸಿನ್ಹಗಿರಿ ಅಂತಾರೆ. ಇದು ಒಂದು ಎನಾರ್ಮಸ್ ಲಯನ್ ಫಾರ್ಮಲ್ಲಿ ಬಿಲ್ಟ್ ಮಾಡಿರೋವಂಥ ಒಂದು ಫೋರ್ಟ್ರೆಸ್ಸು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅದು ಇದ್ದಿದ್ದೇ ಮೊನೊಲಿಥಿಕ್ ರಾಕು, ಒಂಥರ ಲಯನ್ ಫೇಸ್ ಕಾಣೋಂಗಿತ್ತಂತೆ. ಅದಕ್ಕೆ ತಕ್ಕನಂಗೆ ಇವರು ಮುಂದ್ಗಡೆ ಅದರದ್ದು ಪಾವ್ಸು ಮತ್ತು ಅದು ಫೇಶಿಯಲಲ್ಲಿ ಸ್ವಲ್ಪ ಕಣ್ಣು ಮೂಗು ಎಲ್ಲ ಬರೋಂಗೆ ಮಾಡಿದ್ರಂತೆ. ಬಟ್ ಹೋಗ್ತಾ ಹೋಗ್ತಾ ಕ್ಲೈಮೇಟ್ ಚೇಂಜ್ ಆಗ್ತಾ, ಟೆಂಪ್ರೇಚರ್ಸು ಮತ್ತು ಈ ಗ್ಲೋಬಲ್ ವಾರ್ಮಿಂಗು ಇದರಿಂದ ಎಲ್ಲ ರಾಕು ಶೇಪ್ ಕಳ್ಕೊಂಡು ಇವಾಗ ಅಷ್ಟು ಸಿಗ್ನಿಫಿಕೆಂಟಾಗಿ ಮುಖ ಕಾಣಿಸಲ್ಲ. ಬಟ್ ಅಬ್ಸರ್ವ್ ಮಾಡಿದ್ರೆ ಈಗಲೂ ಸಹ ಫುಲ್ ಅಯನ್ ಬಾಡಿ ನಮ್ಗೆ ಕಾಣಿಸುತ್ತಂತೆ. ಬನ್ನಿ ನೋಡೋಣ ಹೇಗಿದೆ ಇಲ್ಲಿ ಅಂತ. ಇಲ್ಲಿ ಎಷ್ಟು ಚೆನ್ನಾಗಿ ಫೋರ್ಟ್ರೆಸ್ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಫಸ್ಟು ಸ್ಟಾರ್ಟಿಂಗು ಹರ್ಬಲ್ ಗಾರ್ಡನ್ ಅಂತ. ಇದೇನು ಅಂದರೆ ಒಂದು ಫುಲ್ಲು ಯಾವುದೇ ಮರ ಸಸಿ ಏನಾದರೂ ನೋಡಿ ಇಲ್ಲಿ ಅದೆಲ್ಲ ಮೆಡಿಸಿನಲ್ ವ್ಯಾಲ್ಯೂಸ್ ಇರೋದೇ ಆಗಿರುತ್ತೆ, ಹರ್ಬಲ್ ವ್ಯಾಲ್ಯೂಸ್ ಇರೋದು ಆ ಥರ ಒಂದು ಗಾರ್ಡನ್ನು. ಇಲ್ಲೇನು ಅಂದರೆ ಅಲ್ಲಿರೋವಂಥ ಫೋರ್ಟಲ್ಲಿರೋವಂಥ ಸೋಲ್ಜರ್ಗಾಗಿರ್ಬೋದು, ಕಿಂಗ್ ಆಗಿರ್ಬೋದು, ಏನಾದರೂ ಇರಲಿ ಅದಕ್ಕೆ ಟಕ್ಕಂತ ಔಷಧಿ ಮಾಡೋಷ್ಟು ನಾಲೆಡ್ಜ್ ಇತ್ತಂತೆ ಅವರಿಗೆ. ಹಂಗಾಗಿ ಹರ್ಬಲ್ ಗಾರ್ಡನ್ ಒಂದು ಇದೆ ಇಲ್ಲಿ. ಇಲ್ಲಿ ಹೇಳೋ ಪ್ರಕಾರ ಈ ಸಿಗೇರಿಯಾ ಸುತ್ತಮುತ್ತ ಯಾವುದಾದ್ರೂ ಪ್ಲ್ಯಾಂಟು ಅಥವಾ ಟ್ರೀ ಮುಂಚೆಯಿಂದ ಇರೋ ಟ್ರೀಸ್ ನೋಡಿದ್ರೆ ಅದು ಯಾವುದಾದ್ರೂ ಒಂದು ಮೆಡಿಸಿನಲ್ ವ್ಯಾಲ್ಯೂ ಹೊಂದಿರೋದೇ ಇರುತ್ತಂತೆ. ಆ ಥರ ಒಂದು. ಮತ್ತು ನೀವು ಇಲ್ಲಿ ವಾಟರ್ ಗಾರ್ಡನ್ ಅಂತ ಬಂದು ಇಲ್ಲಿ ಒಂಥರ ಅಲ್ಲಲ್ಲಿ ಒಂದು ಟ್ಯಾಂಕ್ ಶೇಪ್ಸ್ ಥರ ನೋಡ್ತೀರಲ್ಲ ನೀವು, ಅದರಲ್ಲಿ ಫುಲ್ಲು ನೀರು ಇರ್ತಿದ್ರಂತೆ. ಎನಿ ಟೈಮ್ ನೀರು ಇರ್ತಿತ್ತಂತೆ ಅಲ್ಲಿ. ಅಷ್ಟು ಕೂಲಾಗಿ ಇಟ್ಕೊತಿದ್ರಂತೆ ಅವರು, ಆಗಲೇ ವ್ಯೂನು ಚೆನ್ನಾಗಿರಬೇಕು ಅಂತೇಳಿ. ಅದಾದಮೇಲೆ ಸಮ್ಮರ್ ಪ್ಯಾಲೇಸ್ ಅಂತ ಕಟ್ಕೊಂಡಿದ್ದಾರೆ. ಆದರೆ ಬಟ್ ಇವಾಗ ವಾರ್ಸಿಂದ ಇರ್ಬೋದು, ಆಮೇಲೆ ಆಗಿರೋಂಥ ಎಷ್ಟೊಂದು ಇನ್ಸಿಡೆಂಟ್ಸಿಂದ ವಾರ್ ಎಲ್ಲ ಬಿದ್ದೋಗಿ ಈ ಥರ ಗೋಡೆಗಳು ಮಾತ್ರ ಕಾಣುತ್ತೆ ಅಲ್ಲಲ್ಲಿ. ಆಮೇಲೆ ಅದಾದಮೇಲೆ ಇಲ್ಲಿ 4 ಸೈಡು ಗೇಟ್ ವೇಸ್ ಇಟ್ಕೊಂಡಿದ್ದಾರೆ. ಆಮೇಲೆ ಕೇವ್ ಗಾರ್ಡನ್ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕೇವ್ ಗಾರ್ಡನ್ಸ್ ಅಂತ. ಎಷ್ಟೊಂದು ಕೇವ್ಸ್ ಇದೆ ಈ ಥರದ್ದು. ಅದೆಲ್ಲ ನೋಡ್ಕೊಳ್ತಾ ಬರ್ಬೋದು ನೀವು. ಹೋಗೋವಾಗ ನೀವು ಸಿಗಿರಿಯಾ ರಾಕ್ ಫುಲ್ಲು ಟ್ರೆಕ್ಕಿಂಗ್ ಮಾಡಿಬಿಟ್ಟು ಬರ್ಬೇಕಾದ್ರೆ ಈ ಕೇವ್ಸ್ ಎಲ್ಲ ನೋಡ್ಕೊಬೋದು. ಬಿಕಾಸ್ ಹೋಗ್ಬೇಕಾದ್ರೆ ನಿಮಗೆ ಸ್ಟ್ಯಾಮಿನಾ ಇರುತ್ತೆ, ಬರ್ಬೇಕಾದ್ರೆ ಇರೋದಿಲ್ಲ. ಹೋಗ್ಬೇಕಾದ್ರೆ ಸ್ಟ್ಯಾಮಿನಾ ಉಳಿಸ್ಕೊಂಡು ಮೇಲ್ವರೆಗೂ ಹತ್ಬೇಕಲ್ವ, ಬರ್ಬೇಕಾದ್ರೆ ಜಸ್ಟ್ ವಾಕಿಂಗ್ ಇರುತ್ತೆ, ಕೇವ್ಸ್ ಎಲ್ಲ ಅಷ್ಟೊಂದು ಹತ್ತೋದಿರಲ್ಲ. ಅದನ್ನ ಬರ್ಬೇಕಾದ್ರೆ ನೋಡ್ಕೊತಾ ಬರ್ಬೋದು. 4 ಸೈಡ್ ಗೇಟ್ ವೇಸ್ ಇರುತ್ತೆ. ಹಾಗೆ ಇದು ಇನ್ನೊಂದೇನು ಅಂದರೆ ಮೇಲೆ ಪ್ಯಾಲೇಸ್ ಸಹ ಇದೆ, ಪ್ಯಾಲೇಸ್ ಕಾಂಪ್ಲೆಕ್ಸ್ ಅಂತ. ಅದೆಲ್ಲ ಇವಾಗ ಗೋಡೆ ಎಲ್ಲ ಬಿದ್ದೋಗಿದೆ, ಅಷ್ಟು ಕ್ಲಿಯರ್ ಆಗಿಲ್ಲ, ಜಸ್ಟ್ ಓಪನ್ ಫೋರ್ಟ್ ಥರ ಇದೆ ಅಷ್ಟೇ. ಮತ್ತು ಕೆನಾಲ್ ಒಂದು ಚೆನ್ನಾಗಿ ಮಾಡಿದ್ದಾರೆ ಇವರು, ಯಾವುದೇ ಅಟ್ಯಾಕ್ ಆಗದಿರ ಒಂದು ಪ್ರೊಟೆಕ್ಷನ್ ಇರಲಿ ಫೋರ್ಟ್ಗೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಕೆನಾಲ್ ಮಾಡಿಬಿಟ್ಟಿದ್ದಾರೆ 4 ಸೈಡ್ಸಲ್ಲೂ. ಅದನ್ನು ದಾಟ್ಕೊಂಡೇ ಇವ್ರು ಫೋರ್ಟ್ಗೆ ಎಂಟರ್ ಆಗಬೇಕು, ಯಾರಾದರೂ ಅಟ್ಯಾಕ್ ಮಾಡೋದಿದ್ರೆ ಆ ಥರ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದು ಬಿಟ್ಟರೆ ಬೋಲ್ಡರ್ ಗಾರ್ಡನ್ ಅಂತ, ಅದು ಬಂದು ಒಂದು ವಾಲ್ಸ್ ಥರ ಬಿಲ್ಟ್ ಮಾಡಿದ್ದಾರೆ. ಅಟ್ಯಾಕರ್ಸಿಂದ ಏನಾದರೂ ಒಂದು ಅಟ್ಯಾಕ್ ನಡೆದ್ರೆ ಇವ್ರನ್ನ ಕೌಂಟರ್ ಫಿಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದು ಮಿರರ್ ವಾಲ್ ಅಂತ ಒಂದು ಮಾಡ್ಕೊಂಡಿದ್ದಾರೆ ಇಲ್ಲಿ. ಆಮೇಲೆ ಇವಾಗ ಏನು ಇಳಿತಿದ್ದೀವಲ್ಲ ಅಲ್ಲಿ ಬಂದು ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ. ಆ ಪೇಂಟಿಂಗ್ಸ್ ಎಲ್ಲ ಎಗ್ನ ಮತ್ತು ಇಲ್ಲಿರೋವಂಥ ಫ್ಲವರ್ಸ್ ಇರ್ಬೋದು, ಲೀವ್ಸ್ ಇರ್ಬೋದು, ಇದೆಲ್ಲದನ್ನು ಮಿಕ್ಸ್ ಮಾಡಿ ಕಲರ್ ತೊಗೊಂಡು ಮಾಡಿರೋವಂಥ ಪೇಂಟಿಂಗ್ಸು. ಇದು ಏನು ಅಂದರೆ ರಾತ್ರಿ ಹೊತ್ತು ಗ್ಲೋ ಆಗ್ತಿತ್ತಂತೆ. ನೈಟ್ ಟೈಮು ಅವರು ಇದನ್ನ ಲೈಟ್ ಥರ ಯೂಸ್ ಮಾಡ್ಕೋತಿದ್ರಂತೆ ಇಲ್ಲಿ. ಪೇಂಟಿಂಗ್ಸಿಂದ ಬರೋ ಲೈಟ್ನೇ
ಬೆಳಕಿಗೆ ಯೂಸ್ ಮಾಡ್ಕೋತಿದ್ರಂತೆ. ಸೊ ಈ ಥರ ಎಲ್ಲ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅವ್ರ ಟೆಕ್ನಾಲಜಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೋಗೋ ವೇ ಎಲ್ಲ ಅಲ್ಲಿಗೆ ಹೋಗೋದೇನೆ. ಬಟ್ ಅಲ್ಲಿ ವಿಡಿಯೋ ಅಲೋ ಇಲ್ಲ. ಸೊ ಹಾಗಾಗಿ ನಾವು ವಿಡಿಯೋ ಮಾಡಲಿಲ್ಲ. ಇಲ್ಲಾಂದರೆ ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಕೆಳಗಿಂದ ನೋಡಿದ್ರೆ ನಿಮಗೊಂದು ಹಾರಿಜಾಂಟಲ್ ವಾಲ್ ಥರ ಕಾಣಿಸುತ್ತೆ. ಸೊ ಅದು ಏನು ಅಂದರೆ ರಾಜ ಬರಬೇಕಾದ್ರೆ ಮಿರರಲ್ಲಿ ನೋಡ್ಕೋತಾ ಬರೋದಕ್ಕೆ ಅಂತ ಒಂದು ಲೈಮ್ ಸ್ಟೋನಿಂದ ಎಲ್ಲ ಮಿಕ್ಸ್ ಮಾಡಿ ಮಿರರ್ ರಿಫ್ಲೆಕ್ಷನ್ ಇರೋ ಥರ ಮಾಡಿದ್ರಂತೆ. ಬಟ್ ಈಗ ಎಲ್ಲರೂ ಅದ್ರ ಮೇಲೆ ಆ ಕಾಲದಿಂದ ಪೋಯೆಟ್ರೀಸ್ ಅಂತೆ, ಅವ್ರ ಹೆಸರುಗಳಂತೆ, ಅದು ಇದು ಎಲ್ಲ ಕೆತ್ತಿ ಕೆತ್ತಿ ಅದು ಮಿರರ್ ರಿಫ್ಲೆಕ್ಷನ್ ಹೊರಟೋಗಿದೆ. ಸೊ ಇದು ನೋಡ್ತಿದ್ದೀರಲ್ಲ, ಇದೇ ಲಯನ್ ಸ್ಪಾವ್ ನಾನು ಹೇಳಿದ್ದು ಆಗಲೇ ನಿಮಗೆ. ಸೊ ಈ ರಾಕ್ ಇದೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಲಯನ್ ಫಾರ್ಮೇಷನ್ ಕಾಣುತ್ತೆ. ಹಾಗಾಗಿ ಅವರು ಆ ಪಾಸ್ನ ಅವರೇ ಬಿಲ್ಡ್ ಮಾಡಿದ್ದಾರೆ. ಲಯನ್ ಫೇಸ್ ಕಾಣ್ತಾ ಇರೋದ್ರಿಂದ ಪಾಸ್ ಬಿಲ್ಡ್ ಮಾಡಿ ಇದು ಯುರೇನ್ ಸಿನ್ಹಾಗಿರಿ ಅಂತ ಕರ್ಕೋತಾರೆ. ಅದು ಒಂದು ಲಯನ್ ಕಿಂಗ್ಗೆ ಇವರು ಡೆಡಿಕೇಟ್ ಮಾಡ್ತಾರೆ ಈ ಲಯನ್ ಫೋರ್ಟ್ರೆಸ್ನ. ಏನು ಅಂದರೆ ಒಂದು ವುಮೆನ್ನು ಮತ್ತು ಲಯನ್ಗೆ ಹುಟ್ಟಿರುವಂಥ ಕಿಂಗು ಲಯನ್ ಕಿಂಗ್ ಅಂತ ಇವ್ರದ್ದೊಂದು ನಂಬಿಕೆ. ಸೊ ಅದನ್ನು ಲಯನ್ ಕಿಂಗ್ ಫೋರ್ಟ್ರೆಸ್ ಅಂತ ಇದನ್ನೇ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲೇನಿದೆ ಅಲ್ವಾ, ಇಲ್ಲಿ ಕಲ್ಯಾಣಿ ಥರ ಕಾಣ್ತಿದೆಯಲ್ವಾ, ಇಲ್ಲಿ ನೀರು ಬಂದುಬಿಟ್ಟು ರೈನಿ ಸೀಸನ್ ಬಂದಾಗ ಕೆಳಗಿಂದ ಮೇಲೆ ಪಂಪ್ ಆಗುತ್ತಂತೆ. ಆ ಥರ ಒಂದು ಟೆಕ್ನಾಲಜಿ ಮಾಡ್ಕೊಂಡಿದ್ದಾರೆ. ನೀವು ಕೆಳಗೆಲ್ಲ ನೋಡ್ಕೋತಾ ಬಂದ್ರಲ್ವ, ಅಲ್ಲೆಲ್ಲ ಒಂದು ಟ್ಯಾಂಕ್ಸ್ ರೀತಿ ಇತ್ತಲ್ವ ಗಾರ್ಡನ್ಸಲ್ಲೆಲ್ಲ. ಸೊ ಅಲ್ಲೆಲ್ಲ ನೀರು ತುಂಬ್ಕೊಂಡ್ಮೇಲೆ ಆ ನೀರು ಇಲ್ಲಿ ಮೇಲಕ್ಕೆ ಪಂಪ್ ಆಗುತ್ತಂತೆ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬರ್ತಾ ಅದು ಕೂಲೆಂಟ್ ಥರ ವರ್ಕ್ ಮಾಡಿ ಆ ಗ್ರಾನೈಟ್ ಇದೆ ಫುಲ್ಲು ರಾಕು. ಸೊ ಆ ಗ್ರಾನೈಟ್ ಒಳಗೆ ಬರೋ ಅಷ್ಟರಲ್ಲಿ ತಣ್ಣಗಾಗ್ಬಿಟ್ಟು ಇಲ್ಲಿಗೆ ಬಂದಮೇಲೆ ತಣ್ಣಗಿರೋ ನೀರು ಥರ ಆಗ್ತಿತ್ತಂತೆ. ಅಷ್ಟು ಚೆನ್ನಾಗಿರ್ತಿತ್ತಂತೆ ನೀರಿಲ್ಲಿ. ಸೊ ಇವಾಗ ರೈನಿ ಸೀಸನಲ್ಲಿ ನಾವು ಹೋಗಿಲ್ಲ. ಸೊ ಇದು ಕಮ್ಮಿ ಇದೆ ನೀರು, ಇಲ್ಲಾಂದರೆ ಅದು ಫುಲ್ಲಾಗಿರುತ್ತಂತೆ ನೀರು. ಈ ಫೋರ್ಟ್ದು ಸ್ಟೋರಿ ಏನು, ಇದು ಹೆಂಗೆ ಬಿಲ್ಟ್ ಆಯಿತು ಅಂದರೆ, ಕಿಂಗ್ ಕಶ್ಯಪ ಬಿಲ್ಟ್ ಮಾಡಿದಂತ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಅದು ಹೆಂಗಾಯಿತು ಅಂದರೆ, ಇವರು ಕಿಂಗ್ ಕಶ್ಯಪ ಅನ್ನೋರಿಗೆ ಅವ್ರ ಅಪ್ಪ ಇರ್ತಾರೆ. ಅವ್ರ ಅಪ್ಪನಿಗೆ ಸ್ಟೆಪ್ ಮದರ್ ಅವರ ಮಗ ಇರ್ತಾರೆ, ಇಬ್ಬರು ಹೆಂಡತಿರು ಇರ್ತಾರೆ. ಸೊ ಆ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಇವರಿಗೆ ಕಶ್ಯಪಗೆ ಅವರಿಗೆ ಕಿಂಗ್ಡಮ್ ಕೊಡೋದು ಇಷ್ಟ ಇರೋದಿಲ್ಲ. ಸೊ ಏನು ಮಾಡ್ತಾರೆ, ಇಲ್ಲಿ ಸಿಗೀರಿಯಾಗೆ ಬಂದು, ಅದು ಅನುರಾಧಪುರ ಕ್ಯಾಪಿಟಲ್ ಆಗಿರುತ್ತೆ, ಸಿಗೀರಿಯಾಗೆ ಬಂದು ಈ ಫೋರ್ಟ್ನ ಬಿಲ್ಟ್ ಮಾಡಿ ಇಲ್ಲಿ ಸೀಕ್ರೆಟಾಗಿ ಆರ್ಮಿನೆಲ್ಲ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಆರ್ಮಿ ಎಲ್ಲ ಸ್ಟ್ರಾಂಗ್ ಆದಮೇಲೆ ಒಂದು ಮುಘಲನ್ನ ಅಂತ ಏನಿರ್ತಾರೆ ಅವ್ರ ಮೇಲೆ ವಾರ್ ಡಿಕ್ಲೇರ್ ಮಾಡ್ತಾರೆ. ಸೊ ಅವರಿಗೆ ಇವ್ರ ವಾರ್ ಸ್ಟ್ರೆಂತ್ನ ಫೇಸ್ ಮಾಡೋಕ್ಕಾಗ್ದಿರ ಇಂಡಿಯಾಗೆ ಅವರು ಓಡೋಗ್ತಾರೆ. ಆಮೇಲೆ ಇವ್ರೇನು ಅನ್ಕೊತಾರೆ, ಇನ್ನು ಇಂಡಿಯಾಗೆ ಓಡೋದವ್ರು ಬರೋದಿಲ್ಲ ಅಂತೇಳಿ ಅನುರಾಧಪುರದಿಂದ ಸಿಗಿರಿಯಾಗೆ ಕ್ಯಾಪಿಟಲ್ ಶಿಫ್ಟ್ ಮಾಡಿ ಕಿಂಗ್ಡಮ್ ಎಲ್ಲ ಇವ್ರ ಕಂಟ್ರೋಲ್ ತೊಗೊತಾರೆ. ಬಟ್ ಸ್ವಲ್ಪ ದಿನ ಆದಮೇಲೆ ಮುಘಲನ್ನ ಒಂದು 495 CE ಬಂದು ವಾಪಸ್ ವಾರ್ ಇವ್ರ ಮೇಲೆ ಡಿಕ್ಲೇರ್ ಮಾಡ್ತಾರೆ. ಆಗ ಇವರು ಒಂದು ಆನೆಯ ಒಂದು ಸೈನಿಂದ ಇಡೀ ಆರ್ಮಿನೇ ಮಿಸ್ಲೈಡ್ ಆಗುತ್ತೆ, ಇವ್ರು ಕೂತಿರೋ ಅಂಥ ಆನೆ ಏನೋ ಮಾಡಿರೋದ್ರಿಂದ. ಸೊ ಹಾಗಾಗಿ ಅವರು ವಾರ್ ಸೋಲ್ತಾರೆ. ವಾರ್ ಸೋತಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಅವ್ರ ಸ್ವಾಟ್ ತೊಗೊಂಡು ಅವರೇ ಅವರ ನೆಕ್ನ ಕಟ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊತಾರೆ. ಸೊ ಅದಾದಮೇಲೆ ಅವರು ಮೊಘಲನ್ನ ಅವರು ಎಂಪೈರ್ನ ಕಂಟಿನ್ಯೂ ಮಾಡ್ಕೊತಾರೆ. ಆಮೇಲೆ ಕಿಂಗ್ ಕಶ್ಯಪ ಸತ್ತ ಮೇಲೆ ಇದೊಂದು ಅಬ್ಯಾಂಡನ್ ಆಗಿರೋ ಫೋರ್ಟ್ ಆಗಿರುತ್ತೆ. ಆವಾಗ ಬುದ್ಧಿಸ್ಟ್ ಮಾನೆಸ್ಟ್ರಿ ಅವ್ರಿಗೆ ಕೊಟ್ಬಿಡ್ತಾರೆ ಇವರು ಮೊಘಲನ್ನ ಅವರು 13th-14th ಸೆಂಚುರಿಯಲ್ಲಿ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಇಲ್ಲಿ ಒಂದು ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಸೊ ಆವಾಗ ಬುದ್ಧಿಸ್ಟ್ ಮಾನೆಸ್ಟ್ರಿ ಅವರು ಸಹ ಇಲ್ಲಿಂದ ಖಾಲಿ ಮಾಡಿ ಹೋಗ್ಬಿಡ್ತಾರೆ, ಜಾಗ ಫುಲ್ ಅಬ್ಯಾಂಡನ್ ಮಾಡಿ. ಸೊ ಆಮೇಲೆ ಇಲ್ಲಿ ಯಾರೂ ಇರೋದಿಲ್ಲ. ಈ ಥರ ಸ್ಟೋರೀಸು ಒಂದು 2-3 ಇದೆ ಇಲ್ಲಿ. ಬಟ್ ನಮಗೆ ಯಾವುದು ಕರೆಕ್ಟ್ ಸ್ಟೋರಿ ಅಂತ ಗೊತ್ತಿಲ್ಲ. ಲೈಕ್ ಇದು ಹೇಳ್ತಾರೆ ರಾವಣ ಫೋರ್ಟ್, ಇದು ರಾವಣನ ಥ್ರೋನ್ ಇದೆ, ಇಲ್ಲಿ ಒಂದು ಥ್ರೋನ್ ಇದೆ, ಅದು ರಾವಣನ ಥ್ರೋನ್ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಎಷ್ಟೊಂದು ಸ್ಟೋರೀಸ್ ಇದೆ. ಬಟ್ ಕಿಂಗ್ ಕಶ್ಯಪ ಕಟ್ಸಿರೋದು ಮತ್ತು ಅವ್ರ ರೂಲಿಂಗ್ ಇತ್ತು ಇಲ್ಲಿ ಅನ್ನೋದಕ್ಕೆಲ್ಲ ಎವಿಡೆನ್ಸ್ ಇದೆ. ಸೊ ಇಷ್ಟು ಸಿಗೇರಿಯಾ ಲಯನ್ ರಾಕ್ ಹಿಸ್ಟ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಶ್ರೀಲಂಕನ್ ವೀಡಿಯೋಸು ಬರ್ತಿದೆ. ಆ್ಯಂಡ್ ಇದು ನಮ್ಮ ಡೇ 3 ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.